ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಆರ್ಟಿಕಲ್ 370 ಬಳಿಕ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿದರು. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ವಿರೋಧ ಇದೆ. ವಕ್ಫ್ ಕಾಯ್ದೆ ಪರವಾಗಿ ಇಂಡಿಯಾ ಒಕ್ಕೂಟ ಮೈತ್ರಿ ಪಕ್ಷಗಳಿಂದ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದು, ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ಗಲಾಟೆ ನಡೆಯಿತು. ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯರು ಆಕ್ಷೇಪಿಸಿದರು. ಆದರೆ ಕೇಂದ್ರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಮರ್ಥನೆ ಮಾಡಿಕೊಂಡಿದೆ. ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿ ಕಳಿಸೋದಕ್ಕೆ ನಿರ್ಧರಿಸಲಾಗಿದೆ. ಈ ತಿದ್ದುಪಡಿ ಮಸೂದೆ ಮೇಲೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದು ಕೋಲಾಹಲ ಎಬ್ಬಿಸಿದೆ. ಸದನದಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಘೋಷಣೆ ಮಾಡಿದರು. जब यूपीए का नया सरकार बना था, हम लोगों ने कुछ रिक्वेस्ट किया और सदन में उनके नाम नहीं लेना चाहता हूं, जो सीनियर लीडर है, उन्होंने सदन में उठ के कहा आप लोग का काम अपोज करना है, लेकिन सरकार सुने ना सुने सरकार का मर्जी है, उस समय आप लोग कहते थे। आज हम इतना खुले दिल से कह रहे हैं कि आपने रिक्वेस्ट किया, सारा सदन सबने कहा कि इस बिल पे और भी चर्चा होना चाहिए, स्क्रूटनी होना चाहिए। क्यों नहीं? हम इसके लिए भागने वाला नहीं है, क्योंकि इसमें हमारा मनसा साफ है, हमारा कदम साफ है। किस चीज से डरना है? किसी भी कमेटी में जाके इसको स्क्रूटनी करना है, हम स्वागत करते हैं सर, इसमें पीछे हटने का सवाल नहीं है। जब हम छुप के कोई गलत काम करता है तब भागते हैं, हम भागने वाला नहीं है। इसलिए अगर किसी कमेटी में जाना है, हम सर अपने सरकार की ओर से हम पक्ष रखना चाहते हैं कि ज्वाइंट पार्लियामेंट्री कमेटी गठन करके इस बिल को रेफर किया जाए और फिर ऑल पार्टी अपने संख्या के हिसाब से वहां पे विस्तार से चर्चा करें और स्टेक होल्डर से बुला करके जो भी सुनना है आप इस कमेटी को अधिकृत रूप से यहां से आप पास कर दीजिए। और भविष्य में हम खुले मन से इस तरह का आपका सजेशन हम जरूर सुनेंगे, लेकिन देश के लिए जो सही है हम जरूर करेंगे। इसी बातों के साथ आपको बहुत बहुत धन्यवाद। अगर आप जिला अधिकारी को सब ताकत दे देंगे कि एक जगह पर एक जिलाधिकारी महोदय ने क्या किया था, उसकी वजह से आज और आने वाली पीढ़ी तक को भी सामना करना पड़ा। अध्यक्ष महोदय, मैं नाम नहीं लेना चाहता हूँ। अध्यक्ष महोदय, सच्चाई ये है कि भाजपा अपने हताश, निराश, आप तो उस कानून चंद कट्टर समर्थकों के तुष्टीकरण के लिए ये बिल लाने का काम कर रही है। अखिलेश जी, अध्यक्ष महोदय, आज तो हमारे आपके अधिकार कट रहे हैं। मैं याद कीजिए अध्यक्ष महोदय, मैंने आपसे कहा था कि आप लोकतंत्र के न्यायाधीश हैं, और मैंने अध्यक्ष महोदय सुना है इस लॉबी में कि कुछ अधिकार आपके भी छीने जा रहे हैं। उसके लिए हम लोगों को लड़ना पड़ेगा आपके लिए। अध्यक्ष महोदय, मैं इस बिल का विरोध करता हूं। अध्यक्ष के अधिकार अखिलेश जी सिर्फ विपक्ष के नहीं है, पूरे सदन के हैं। इस तरह की गोलमोल बात आप नहीं कर सकते हो। अगर आप जिला ಎಸ್ ಪ್ರಶಾಂತ್, ವಕ್ಫ್ ಮಸೂದೆ ಮಂಡನೆಯಾಗಿದೆ, ನಿಜಕ್ಕೆ ಮಚ್ ನೀಡೆಡ್ ಅಂತ ಅನಿಸುತ್ತೆ. ಯಾಕಂದರೆ ಭಾಳಷ್ಟು ಅದರ ಬೇಡಿಕೆಗಳು ಕೂಡ ಇತ್ತು. ಮುಸ್ಲಿಂ ಮುಖಂಡರುಗಳೇ ಕೇಳ್ತಾ ಇದ್ರು, ಇಲ್ಲಿ ಭಾಳಷ್ಟು ದುರ್ಬಳಕೆ ಆಗ್ತಾ ಇದೆ, ಇದಕ್ಕೊಂದು ನಿಯಂತ್ರಣ ಬೇಕು ಅಂತ. ಆದರೆ ಆಕ್ಷೇಪ ಅಷ್ಟೇ ಇದೆ. ಪ್ರತಿಭಾ, ನಿನ್ನೆ ನಿರೀಕ್ಷೆ ಅಂತ ಈ ಆಗಸ್ಟ್ 5ನೇ ತಾರೀಕರ ಆಸ್ಪಾಸು ಒಂದು ತಮ್ಮ ಮೊದಲ ಅವಧಿಯಲ್ಲಿ 2019ರಲ್ಲಿ ಆರ್ಟಿಕಲ್ 370ಯನ್ನು ಅಮಿತ್ ಶಾ ಲೋಕಸಭೆಗೆ ತಂದಿದ್ರು. ಈ ಬಾರಿ ಅದೇ ಆಸ್ಪಾಸ್ನಲ್ಲಿ ವಕ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿ ಕಾನೂನನ್ನು ನಿನ್ನೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದೆ. ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸಿಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸಿದೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಕಾರಣ ಇರಬಹುದು, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಅದರಲ್ಲಿ ಶಾಮೀಲ್ ಮಾಡಿ ಚರ್ಚೆ ಆಗಲಿ ಅಂತಕ್ಕಂಥದ್ದು ಕೂಡ ಸರ್ಕಾರದ ಮನಸ್ಸಿನಲ್ಲಿದೆ. ಆದರೆ ದಿಸ್ ಈಸ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್. ನಿಜ ನೋಡಿ, ಈ ವಕ್ಫ್ ಕಾನೂನು ನಾವು ನಿನ್ನೆ ಕೂಡ ಇದರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ್ದೀವಿ ಇಡೀ ದಿನ. 1954ರಲ್ಲಿ ಪಂಡಿತ್ ನೆಹರು ಅವರಿದ್ದ, ಮೊದಲು ಬ್ರಿಟಿಷರ ಸಂದರ್ಭದಲ್ಲಿತ್ತು, ಅದು ಶಿಯಾ ಮತ್ತು ಸುನ್ನಿ ವಿವಾದಕ್ಕಿತ್ತು. ಅಂದರೆ 54ರಲ್ಲಿ ತಂದಿದ್ದು, ಏನು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದರು ಮುಸಲ್ಮಾನರು, ಅವರ ಆಸ್ತಿ ಪಾಸ್ತಿಯ ರಕ್ಷಣೆಯ ದೃಷ್ಟಿಯಿಂದ ವಕ್ಫ್ ಬೋರ್ಡ್ ಮಾಡಲಾಯಿತು. ಅದನ್ನೆಲ್ಲ ವಕ್ಫಿಗೆ ಕೊಡಬೇಕು ಅಂತಕ್ಕಂಥದ್ದು. ಇವತ್ತು ವಕ್ಫ್ ಬಳಿ 9.4 ಲಕ್ಷ ಎಕರೆಯಷ್ಟು ಜಾಗ ಇದೆ.
ಅಷ್ಟು ದೊಡ್ಡ ದೇಶಗಳೇ ಇಲ್ಲ, ನಿಮ್ಗೆ 50 ದೇಶಗಳು ವಿಶ್ವದಲ್ಲಿ ಅಷ್ಟು ದೊಡ್ಡ ಭೂಮಿನೇ ಇಲ್ಲ, ಅಷ್ಟು ಭೂಮಿ ವಕ್ಫ್ ಬಳಿ ಇದೆ. ಹೀಗಿರುವಾಗ ನೋಡಿ ಸೆಕ್ಷನ್ 40 1995ದಲ್ಲಿ ಒಂದು ತಿದ್ದುಪಡಿ ಅಂತಾರಲ್ಲ, ಸೆಕ್ಷನ್ 40, ಒಂದು ವೇಳೆ ವಕ್ಫ್ ಬೋರ್ಡ್ ಏನಿದೆ ಅದು ಹೋಗಿ ಇದು ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನು ಕ್ಲೇಮ್ ಮಾಡಿದರೆ ಅದರ ವಿರುದ್ಧ ವಕ್ಫ್ ಟ್ರಿಬ್ಯುನಲ್ಗೆ ಆತ ವ್ಯಕ್ತಿ ಹೋಗಿ ಪ್ರೂವ್ ಮಾಡ್ಬೇಕು, ನೋಡಿ ಇದು ವಕ್ಫ್ ಆಸ್ತಿ ಅಲ್ಲ ಅಂತಕ್ಕಂಥದ್ದನ್ನು. ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ ವಕ್ಫ್ ಬೋರ್ಡ್ ಮತ್ತು ಆ ಅಗ್ರೇವ್ಡ್ ಪಾರ್ಟಿ ಏನಿದೆ ಅದು ಮೊದಲು ಜಿಲ್ಲಾಧಿಕಾರಿಗಳ ಬಳಿ ಹೋಗಬೇಕು. ಯಾಕೆಂದರೆ ಜಿಲ್ಲಾಧಿಕಾರಿಗಳ ಬಳಿ ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ, ರೆವಿನ್ಯೂ ರೆಕಾರ್ಡ್ಸ್ ಇರುತ್ತೆ. ಅದರ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳನ್ನು ಆರ್ಬಿಟ್ರ್ ಅಂತ ಮಾಡಲಾಗಿದೆ. ಅದು ಒಂದು ಒಳ್ಳೆಯ ಕ್ರಮ, ಯಾಕಂದರೆ ಜಿಲ್ಲಾಧಿಕಾರಿಗಳಿರೋದ್ರಿಂದ ಅಗ್ರೀವ್ಡ್ ಪಾರ್ಟಿ ಕೂಡ ನೀವು ತಕ್ಷಣಕ್ಕೆ ಹೋಗಿ ವಕ್ಫ್ ಬೋರ್ಡು ವಕ್ಫ್ ಟ್ರಿಬ್ಯುನಲ್ ಅಂತ ಓಡಾಡ್ತಾ ಕೂಡೋಲ್ಲ. ನಮ್ಮ ಡಾಕ್ಯುಮೆಂಟ್ಗಳನ್ನು ಹೋಗಿ ಜಿಲ್ಲಾಧಿಕಾರಿಗಳಿಗೆ ತೋರಿಸೋದು, ಜಿಲ್ಲಾಧಿಕಾರಿಗಳು ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅದನ್ನು ಪ್ರಶ್ನಿಸುವ ಅಧಿಕಾರ ವಕ್ಫ್ ಟ್ರಿಬ್ಯುನಲಲ್ಲಿ, ನಂತರ ಹೈಕೋರ್ಟ್ನಲ್ಲಿ, ನಂತರ ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಬೋರ್ಡ್ಗೂ ಇದೆ, ಅಗ್ರೀವ್ಡ್ ಪಾರ್ಟಿಗೂ ಇದೆ. ಜಿಲ್ಲಾಧಿಕಾರಿಗಳನ್ನು ಆರ್ಬಿಟ್ರ್ ಅಂತ ತಂದಿರೋದು ಯಾಕೆ ಸಮಸ್ಯಾತ್ಮಕ ಅಂತಕ್ಕಂಥದ್ದು ಅರ್ಥ ಆಗಲ್ಲ. ಯಾಕಂದರೆ ಯಾವುದೇ ರೆವಿನ್ಯೂಗೆ ಸಂಬಂಧಪಟ್ಟಂಥ, ಲ್ಯಾಂಡಿಗೆ ಸಂಬಂಧಪಟ್ಟಂಥ ವಿವಾದದ ಜಿಲ್ಲಾ ದಂಡಾಧಿಕಾರಿ ಅಂತ ಅವ್ರನ್ನ ಕರೆಯೋದು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಆ ಕಾರಣದಿಂದ ಅವರು ಬರೀ ಜಿಲ್ಲಾಧಿಕಾರಿ ಅಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಆ ಕಾರಣದಿಂದ ಇದರಲ್ಲಿ ಸಮಸ್ಯೆ ಏನು ಅಂತಕ್ಕಂಥದ್ದು ಅರ್ಥ ಆಗಿಲ್ಲ. ಎರಡನೇದು, ವಕ್ಫ್ ಮಂಡಳಿಯಲ್ಲಿ ಮಹಿಳೆಯರು ಕೂಡ ಇರಬೇಕು ಅಂತಕ್ಕಂಥ ಮೀಸಲಾತಿ ಕೊಟ್ಟಿಲ್ಲ, ಆದರೆ ಮಹಿಳೆಯರಿಗೂ ಕೂಡ ಅವಕಾಶ ಕೊಡಬೇಕು. ಇಲ್ಲಿಯವರೆಗೆ ಅದು ಪುರುಷರ ಡೊಮೇನ್ ಆಗಿತ್ತು. ಮತ್ತು ಈ ವಕ್ಫ್ ಮಂಡಳಿಯ ರಚನೆ ಇದೆ ಅಲ್ವಾ, ಒಬ್ಬ ಸರ್ವೇಯರ್ ಇರ್ತಾನೆ, ಅವನೇ ಸರ್ವೆ ಮಾಡೋದು. ನಂತರ ವಕ್ಫ್ ಟ್ರಿಬ್ಯುನಲ್ಗೆ ಹೋದಾಗ ಬೇರೆ ಸರ್ವೇಯರ್ಗಳಿಗೆ ಅವಕಾಶ ಇಲ್ಲ, ಎಲ್ಲ ಏಕಮುಖ ಅಂತ. ಏಕಮುಖ ಇದೆ ಒಂದು. ಆ ಕಾರಣದಿಂದ ಅಲ್ಲಿ ಕೆಲ ಬದಲಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೆಂಟ್ರಲ್ ವಕ್ಫ್ ಮಂಡಳಿಯಲ್ಲಿ ಸಂಸದರನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು, 2 ಲೋಕಸಭಾ ಸಂಸದ, ಒಬ್ಬ ರಾಜ್ಯಸಭಾ ಸಂಸದ ತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ. ಜೊತೆಗೆ 2 ನಾನ್ ಮುಸ್ಲಿಂ ಕೂಡ ಅವಕಾಶವನ್ನು ಕೊಡಲಾಗ್ತಾ ಇದೆ ಮೊದಲ ಬಾರಿ. ಮೂರನೇದು ನನಗನ್ಸಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ, ವಕ್ಫ್ ಟ್ರಿಬ್ಯುನಲ್ಗೆ ಈಗ ವಕ್ಫ್ ಬೋರ್ಡ್ ಒಂದು ಡಿಸಿಷನನ್ನು ತೆಗೆದುಕೊಳ್ತು. ನೀವು ಯಾವುದೋ ಒಂದು ಉರ್ದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದು ಉಳಿದವ್ರು ನೋಡ್ಲಿಕ್ಕಾಗದೆ 30 ದಿನದಲ್ಲಿ ನೀವು ಟ್ರಿಬ್ಯುನಲ್ಗೆ ಹೋಗಲಿಲ್ಲ ಅಂತಂದರೆ ನಿಮ್ಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದೇನಿದೆ ಅದನ್ನು 90 ಡೇಸ್ ಮಾಡಲಾಗಿದೆ. ನಂತರ ನೀವು ವಕ್ಫ್ ಟ್ರಿಬ್ಯುನಲ್ನಲ್ಲೂ ಕೂಡ ನಿಮಗೆ ನ್ಯಾಯ ಸಿಗದೆ ಹೋದರೆ ಯು ಕ್ಯಾನ್ ಗೋ ಟು ಅಪ್ರೋಚ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಅದೇ ಒಂದು ಲ್ಯಾಕ್ ಆಗ್ತಿತ್ತು ಅಂತ, ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲದ್ದು, ದಾರಿಯೇ ಇಲ್ಲದ. ನಿಮ್ಮ ಶಿರ್ಸಿಯಲ್ಲಿ ಯಾವುದೋ ಒಂದು ಜಾಗ ವಕ್ಫ್ ಬೋರ್ಡ್ ಹೇಳುತ್ತೆ ನಮ್ಮದೇ ಅಂತಕ್ಕಂಥದ್ದನ್ನು ಹೇಳುತ್ತೆ. ನೀವು ಶಿರ್ಸಿಯ ವ್ಯಕ್ತಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗೋದು ಅಥವಾ ಬೆಂಗಳೂರಿಗೆ ಬಂದು ವಕ್ಫ್ ಟ್ರಿಬ್ಯುನಲ್ ಓಡಾಡ್ತಾ ಹೋಗ್ಬೇಕು ಅಂತ. ಯಾವ್ದು ಫೀಸಿಬಲ್ ಅಂತ ನೋಡಿದಾಗ ವಾಟ್ ಈಸ್ ಫೀಸಿಬಲ್? ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲೋ ನಡೆದಿರ್ತಕ್ಕಂಥ, ಈಗ ದಿಲ್ಲಿಯಲ್ಲಿ ನೋಯ್ಡಾದಿಂದ ಲಕ್ನೋ ಎಷ್ಟು ದೂರ ಇದೆ ರೀ? ನೋಯ್ಡಾದಲ್ಲಿ ನಡೆದಿರ್ತಕ್ಕಂಥ ಒಂದು ವಿವಾದಕ್ಕೆ ಆತ ಫಸ್ಟ್ ಕೋರ್ಟ್ ಅಪ್ರೋಚ್, ಯಾಕೆ ನೀವು ಸಿಟಿ ಕೋರ್ಟ್ಗಳನ್ನು ಡಿಸ್ಟ್ರಿಕ್ಟ್ ಕೋರ್ಟ್ಗಳನ್ನು ಮಾಡಿದ್ದೀವಿ, ವಕ್ಫ್ ಟ್ರಿಬ್ಯುನಲ್ಗೆ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನ ಸ್ಥಾನಮಾನ ಕೊಟ್ಬಿಡಲಾಗಿದೆ, ನೀವು ಬೇರೆ ಅಪ್ರೋಚ್ ಮಾಡೋ ಹಾಗೆ ಇಲ್ಲ ಅಂತಕ್ಕಂಥದ್ದು. ಅದನ್ನು ನಿಯಮವನ್ನು ಸಡಿಲಿಸಲಾಗ್ತಾ ಇದೆ. ನೋಡಿ, ಒಂದು ಅಂಶ, ಈ ದೇಶದಲ್ಲಿ ಈ ವಕ್ಫ್ ಟ್ರಿಬ್ಯುನಲ್ ಬಗ್ಗೆನೇ ಪ್ರಶ್ನೆಗಳಿವೆ. ನೋಡಿ, ಜೆಂಡರ್ ನ್ಯೂಟ್ರಲ್ ಟ್ರಿಬ್ಯುನಲ್ಗಳಿರ್ತವೆ, ಕಾಸ್ಟ್ ನ್ಯೂಟ್ರಲ್ ಟ್ರಿಬ್ಯುನಲ್ಗಳಿರ್ತವೆ, ರಿಲಿಜನ್ ನ್ಯೂಟ್ರಲ್ ಟ್ರಿಬ್ಯುನಲ್ಗಳಿರ್ತವೆ. ಕೇವಲ ಮಹಿಳೆಯರಿಗೆ ಮತ್ತು SC/STಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನು ಪ್ರತ್ಯೇಕ ಮಾಡಬಹುದು ಅಂತಕ್ಕಂಥದ್ದನ್ನು ಸಂವಿಧಾನ ಹೇಳ್ತಾ ಇದೆ. ಈ ಧರ್ಮಕ್ಕೊಂದು ಟ್ರಿಬ್ಯುನಲ್ಲು, ಆ ಧರ್ಮಕ್ಕೊಂದು ಟ್ರಿಬ್ಯುನಲ್ಲು ಅಂತಕ್ಕಂಥದ್ದು ಇರುತ್ತಾ? ಮುಸ್ಲಿಂ ಧರ್ಮಗುರುಗಳೇನು ಹೇಳ್ತಾರೆ, ಇಲ್ಲ ಟ್ರಿಬ್ಯುನಲ್ಗಳನ್ನು ಹೈಕೋರ್ಟ್ ನೇಮಿಸುತ್ತೆ ಅಂತಕ್ಕಂಥದ್ದು. ಬಟ್ ಅದಕ್ಕೆ ಮಾನದಂಡ ಏನು? ಸರ್ವೆ ಮಾಡಿರ್ತಕ್ಕಂಥದ್ದು. ಆ ಸರ್ವೆಗೆ ರಾಜ್ಯ ಸರ್ಕಾರ ದುಡ್ಡು ಕೊಡುತ್ತೆ. ಬೇರೆ ಧರ್ಮದ ಯಾವುದಾದ್ರೂ ಒಂದು ಸರ್ವೆಗಳಿಗೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಇದು ಪ್ರಶ್ನೆ. ಜಾತ್ಯತೀತ ರಾಷ್ಟ್ರದಲ್ಲಿ ಒಂದು ಧರ್ಮಕ್ಕೆ ಇಷ್ಟೊಂದು ಅವಕಾಶಗಳನ್ನು, ಇಷ್ಟೊಂದು ಭಿನ್ನವಾಗಿರ್ತಕ್ಕಂಥ ಕಾನೂನುಗಳನ್ನು ಮಾಡುವ ಅವಶ್ಯಕತೆ ಏನಿದೆ? ನೀವು ಬೌದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೀರಾ? ಬರೀ ಮುಸ್ಲಿಮರಿಗೆ ಯಾಕೆ ಅವಕಾಶವನ್ನು ಕೊಟ್ಟಿದ್ದೀರಿ ಅಂತಂದರೆ ಭಾಳ ಕಣ್ಣಿಗೆ ಗ್ಲೇಸಿಂಗ್ ಆಗಿ ಕಾಣ್ತಕ್ಕಂಥದ್ದು ವೋಟ್ ಬ್ಯಾಂಕ್ ಇದೆ ಅನ್ನುವ ಕಾರಣಕ್ಕೆ.
ಸಮಾನತೆ ಸಮಾಜವಾದ ಅಂತೆಲ್ಲ ಮಾತನಾಡುವಾಗ ಅಲ್ಲ, ಒಂದು ಇದು ಬಹುಶಃ ಪ್ರಶ್ನಿಸಲೇಬೇಕಾಗತ್ತೆ ಎಲ್ಲದರಲ್ಲೂ ನನಗನ್ಸುತ್ತೆ ನೀವು ಬೇರೆ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟಿಗೆ ಹೋಗುವ ಅನುಮತಿ ಇರೋದಾದ್ರೆ ಇಲ್ಲಿ ಯಾಕಿಲ್ಲ ಅಂತಕ್ಕಂಥದ್ದು. ಮತ್ತು ಅನೇಕ ಘಟನೆಗಳು ನಡೆದಿವೆ. ಈ ಇಡೀ ವಕ್ಫ್ ಬೋರ್ಡ್ ಏನಿದೆ ಅದೊಂದು ರೀತಿ ರಿಯಲ್ ಎಸ್ಟೇಟ್ ಮತ್ತು ಲ್ಯಾಂಡ್ ಗ್ರ್ಯಾಬಿಂಗ್ ಬಿಸ್ನೆಸ್ ಆಗಿ ರೂಪುಗೊಳ್ತಾ ಇದೆ. ಎಸ್ ನೀವು ಅದರ ಮೇಲೆ ಒಂದು ಅಂಕುಶವನ್ನು ಹಾಕದೇ ಹೋದರೆ ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲ್ಯಾಂಡ್ ಬ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡೋದು, ಮತಾಂತರದ ಚಟುವಟಿಕೆಗಳಿಗೆ ಅವಕಾಶ. ಏನಾಯ್ತು ತಿರುಚನಾಪಳ್ಳಿಯಲ್ಲಿ ನಿಮ್ಮ ಲ್ಯಾಂಡ್ ಬೇಕಾ ನೀವು ಕನ್ವರ್ಟ್ ಆಗಿ ಅಂತಕ್ಕಂಥದ್ದನ್ನು ವಕ್ಫ್ ಬೋರ್ಡ್ ಹೇಳ್ತು. ನನಗನ್ಸುತ್ತೆ ನೋಡಿ, ಯಾವುದೇ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರ್ ದೇಶದಲ್ಲಿ ಒಂದು ಧರ್ಮಕ್ಕೆ ಒಂದು ಗುಂಪಿಗೆ ಅಪರಿಮಿತ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಅದು ಅಪಾಯಕಾರಿ. ಪ್ರಾಯಶಃ ಈ ಅಮೆಂಡ್ಮೆಂಟ್ ಏನಿದೆ ಅದನ್ನು ಒಂದು ಸಮಾನತೆಯ ದೃಷ್ಟಿಯಿಂದ ತರುವ. ಬಟ್ ಇದು ಸಾಕಾಗಲ್ಲ. ನನಗನ್ಸುತ್ತೆ ವಕ್ಫ್ ಟ್ರಿಬ್ಯುನಲ್ಗಳನ್ನು ತೆಗೆದು ಹಾಕಬೇಕು. ವಕ್ಫ್ ಬೋರ್ಡ್ ಬೇಕಾದ್ರೆ ಸಿವಿಲ್ ಕೋರ್ಟಿಗೆ ಹೋಗುವಂತ ಒಂದು ಜಿಲ್ಲಾ ನ್ಯಾಯಾಲಯಗಳಿವೆ ಅಲ್ಲ, ಲಕ್ಷಾಂತರ ಪ್ರಕರಣಗಳಿಲ್ವಾ? ನಂದು ನಿಮ್ದು ಏನಾದರೂ ಭೂಮಿ ಜಾಗದಾದ್ರೆ ಎಲ್ಲಿ ಹೋಗ್ತೀವಿ ನಾವು? ಇಲ್ಲ, ಒಂದು ದೇಶ ಒಂದು ಕಾನೂನು ಅಂತ ಅನ್ನೋದು ಬಹುಶಃ ಅದು ಬೇಕೇ ಬೇಕಾಗತ್ತೆ. ನೋಡೋಣ, ಇದು ಆರಂಭ ಇರಬಹುದು ಅಂತ ಅಂದುಕೊಳ್ಬಹುದೇನೋ. ನನಗನ್ಸುತ್ತೆ ನೆಕ್ಸ್ಟ್ ಶುಡ್ ಬಿ ರಿಪೀಲ್ ಮಾಡಿದ್ರೆ ವಕ್ಫ್ ಟ್ರಿಬ್ಯುನಲ್ಗಳನ್ನು ಅಬಾಲಿಷ್ ಮಾಡಿ. ರೈಟ್ ನೋಡಿ, ವಕ್ಫ್ ಬೋರ್ಡ್ ಕ್ಲೇಮ್ ಮಾಡಲಿ, ಯಾರು ಬೇಡ ಅನ್ನಲ್ಲ, ನಮ್ಮದೇ ಜಾಗ ಅಂತಕ್ಕಂಥ. ಬಟ್ ದಟ್ ಶುಡ್ ಗೋ ಟು ದ ಸಿವಿಲ್ ಕೋರ್ಟ್. ಅದು ಸಿವಿಲ್ ಕೋರ್ಟ್ಗೆ ಹೋಗಬೇಕು. ಇಂಡಿಪೆಂಡೆಂಟ್ ಸರ್ವೇಯರ್ಗಳಿಂದ ಅದರ ಒಂದು ಇದಾಗಬೇಕು. ದಟ್ ಈಸ್ ವೆರಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಬೇಕಾಗುತ್ತೆ. ವಕ್ಫ್ ಬೋರ್ಡ್ ಒಂದು ಬೋರ್ಡ್ ಆಗಿ ನೀವು ಏನೇ ಕ್ಲೇಮ್ ಮಾಡಿ, ನಥಿಂಗ್ ರಾಂಗ್ ಇನ್ ದಟ್. ಬಟ್ ಸರ್ವೇಯರ್ಗಳು ನಿಮ್ಮವರೇ, ಕಾನೂನು ಏನು ಹೇಳುತ್ತೆ ಇಂಟರ್ಪ್ರಿಟ್ ಮಾಡೋರು ಬೋರ್ಡ್ನವರೇ. ಅದಾಗಬಾರ್ದು. ಇಟ್ ಶುಡ್ ಗೋ ಟು ಇಂಡಿಪೆಂಡೆಂಟ್ ಸಿವಿಲ್ ಕೋರ್ಟ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.